ಬೆಳಿಗ್ಗೆ ಆದ್ರೆ ಕರಗಿ ಸರಿ ಆಗ್ತದೆ, ಸರಿಯಾಗಿ ಕೂತು ಸೆಗಣಿ ಹಣ ಶುದ್ಧಿ ಮಾಡಬೇಕೆನ್ನುವ ಹಾಗೆ ಹೇಳಿದ್ರು ಕೂಡ ಹೌದು ಅದಕ್ಕೆ ನೀನು ಆಗ್ಲಿಲ್ಲ. ಹಾಗಾಗಿ ತಾವು ತೊಂದರೆ ಆದಿತ್ತು ಎನ್ನುವ ಕಾರಣಕ್ಕಾಗಿ ಬೇಡ. ಹಾಗಿದ್ರೆ ಶೂದ್ರ ಅಡುಗೆ ಉಂಟು, ಮಾಂಸದ್ದು ಬೇರೆ, ಎಲುಬಿದ್ದು ಬೇರೆ, ವ್ಯವಸ್ಥೆ ಉಂಟು. ನೀನು ಸ್ವಲ್ಪ ಏನಾದ್ರು ಖರ್ಚಿಗೆ ನಿನಗೆ ಬೇಡ ಬೇಡ ಅಂತ ಹೇಳಬಾರ್ದು. ಅಲ್ಲ, ಖರ್ಚಿಗೆ ನಾವು ಹೀಗೆ ಕೊಡುದು, ಹೀಗೆ ಕೊಡಲ್ಲ, ಹೀಗೆ ಕೊಟ್ಟರೆ ನಾವು ಹಾಗೆ ಸಂತೋಷ ಸ್ವೀಕಾರ ಮಾಡ್ತೇವೆ. ಆಯ್ತು ಸ್ವಾಮಿ, ಯಾಕೆ ಅಷ್ಟು ನಾಚಿಕೆ ಇಡೋದು? ನಿಮ್ಮಲ್ಲಿ ಇಲ್ಲದಿದ್ರೆ ಅವರಲ್ಲಿ ಸಾಲ ಕೇಳಿ ಯಾಕೆ ನೀವು ಕೊಡ್ತೀರಿ? ನೀವಲ್ಲಿ ಅವರಲ್ಲಿ ಸಾಲ ಕೇಳಿ ಸಾಲ ಕೇಳೋದಕ್ಕೆ ಹೋದದ್ದಲ್ಲ. ಮತ್ತೆ ಅವರು ಯಾರು? ಯಾರು? ಅವರು ಭಂಡಾರಿಗಳು, ಭಂಡಾರದ ಅಧಿಕಾರಿಗಳು, ಕೋಶಾಧಿಕಾರಿಗಳೇ. ಹೌದು. ಅವರಿಗೆ ನಾನು ಸೂಚನೆ ಕೊಟ್ಟದ್ದು ಏನೆಂದು? ಇವನಿಗೆ ಇಷ್ಟು ಸಾಕು ಅಷ್ಟೇ. ಎಷ್ಟು ಕೊಟ್ಟದ್ದು ನಿಮ್ಮದ? ಅವರು ಕೊಡುದಷ್ಟು ಇಲ್ಲ, ನಾವು ಸ್ವಲ್ಪ ಹೆಚ್ಚು ಕೊಡ್ತಿದ್ರು. ನೀವು ಎಷ್ಟೇ ಕೊಟ್ಟರು ಸಾಕು ಅಂತ ಹೇಳಿದ್ದೀರಾ ಅಂತ. ಎಷ್ಟು ಕೊಟ್ಟರು ಅದು ನಮಗೆ ದೇವರ ಪ್ರಸಾದ ಸಂತೋಷದಲ್ಲಿ ಸ್ವೀಕಾರ ಮಾಡಿ. ಅವರಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು. ಈಗಿನ ಕಾಲದಲ್ಲಿ ಕೊಡುವವರೇ ಇಲ್ಲ. ಆ ರೀತಿಯಾಗಿ ಪ್ರೀತಿಯಲ್ಲಿ ಕೊಟ್ಟರೆ ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ. ದೇವರ ಅನುಗ್ರಹ ಅವರ ಮೇಲೆ ಸದಾ ಇರ್ತದೆ. ಬೇಕು, ಗೊತ್ತಾಯ್ತಾ? ಆಗ್ಲಿ. ಸಾಲ ಕೇಳಿದ್ರೆ ಇನ್ನೇನು